ಎಸ್ ಫ್ರೆಂಡ್ಸ್, ಈಗ ಹೋಗ್ತಿರುವಂಥ ಜಾಗ ಮಲ್ಲೇಶ್ವರಂ. ಸೊ ಟುವರ್ಡ್ಸ್ ಮಲ್ಲೇಶ್ವರಂ 10th ಕ್ರಾಸ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೆನಿ. ಸೊ ಈಗ ನಾವು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ಈ ಒಂದು ಮಲ್ಲೇಶ್ವರಮಲ್ಲಿ ಲೊಕೇಟೆಡ್ ಆಗಿರೋ ಈ ಒಂದು ಫುಡ್ ಸ್ಟ್ರೀಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇರೋ ಈ ಒಂದು ಏನಿದೆ ಶ್ರೀ ಸಾಯಿ ದೋಸಾ ಸೆಂಟರ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಏನೆಲ್ಲ ದೋಸೆ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಸೊ ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇದು ಮಲ್ಲೇಶ್ವರಂ 10th ಕ್ರಾಸು. ಸೊ ಇಲ್ಲಿ ನೋಡ್ಬೋದು ಅಯ್ಯಂಗಾರ್ಸ್ ಬೇಕರಿ ಇದೆ, ಮತ್ತು ಅದ ಪಕ್ಕದಲ್ಲಿ ಇನ್ನೊಂದು ಹೋಟೆಲ್ ಸಿಗುತ್ತೆ ಫ್ರೆಂಡ್ಸ್, ಶುಚಿ ರುಚಿ ಅಂತ ಹೇಳಿಬಿಟ್ಟು. ಸೊ ಈ ಒಂದು ವೇ ಏನಿದೆ ಎಕ್ಸಾಕ್ಟ್ 10th ಕ್ರಾಸ್ ಬರುತ್ತೆ, ಮಲ್ಲೇಶ್ವರಂ 10th ಕ್ರಾಸ್. ಸೊ ಇಲ್ಲಿ ಲೊಕೇಟೆಡ್ ಆಗಿರುವ ಈ ಒಂದು ಹೋಟೆಲ್ ಏನಿದೆ ಶ್ರೀ ಸಾಯಿ ದೋಸಾ ಸೆಂಟರ್. ಸೊ ಇಲ್ಲಿ ದೋಸಾ ವೆರೈಟೀಸು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಬಂದು ಫುಡ್ ರಿವ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಅಂತಾರಲ್ಲ ಅದು. ಮತ್ತೆ ಇಡ್ಲಿ ನೋಡ್ಬೋದು ಫ್ರೆಂಡ್ಸ್. ವಡೆ, ಸೊ ಮಸಾಲೆ ವಡೆ ಮತ್ತು ಹಾಟ್ ಜಾಮೂನ್. ಫ್ರೆಂಡ್ಸ್, ದೋಸೆಯಲ್ಲಿ ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ದೋಸೆ. ಫ್ರೆಂಡ್ಸ್, ನಾನು ತೊಗೊಂಡಿರುವಂಥ ಐಟಮು ಪುಡಿ ದೋಸೆ, ಇಡ್ಲಿ ಮತ್ತು ಹಾಟ್ ಜಾಮೂನ್. ಏನು ಸಾಫ್ಟಾಗಿದೆ ಫ್ರೆಂಡ್ಸ್, ಇಡ್ಲಿ ತುಂಬ ಸಾಫ್ಟಾಗಿದೆ. ನೈಸ್. ಇಡ್ಲಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಸಾಫ್ಟಾಗಿ ನೋಡಿ. ಚಿಕ್ಕ ಇಡ್ಲಿನೇ ರವೆ ಇಡ್ಲಿ ಥರ ಇದೆ ಫ್ರೆಂಡ್ಸ್. ನಾರ್ಮಲ್ ಇಡ್ಲಿ ಬಟ್ ರವೆ ಇಡ್ಲಿ ಥರ ಇದೆ, ಅಂದರೆ ಅಷ್ಟು ಸಾಫ್ಟಾಗಿದೆ. ಅದು ಈ ಒಂದು ಚಟ್ನಿಗೆ ಚಟ್ನಿ ಖಾರವಾಗಿದೆ ಫ್ರೆಂಡ್ಸ್, ಸ್ಪೈಸಿಯಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೈಸ್ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇನ್ನೊಂದು ಚಟ್ನಿ ಕೊಟ್ಟಿದ್ದಾರೆ ನೋಡಿ, 2 ಚಟ್ನಿ. ಈ ಒಂದು ವೈಟ್ ಚಟ್ನಿ ಏನಿದೆ ಕಾಯಿ ಚಟ್ನಿ ಟ್ರೈ ಮಾಡಿದ್ವಿ, ಇನ್ನೊಂದು ಚಟ್ನಿ ಇದೆ. ಸೊ ಅದು ನೋಡೋಣ ಹೇಗಿದೆ ಅಂತ. ಫುಲ್ ಟೇಸ್ಟ್ ಆಗಿದೆ ಫ್ರೆಂಡ್ಸ್, ಸಾಫ್ಟಾಗಿದೆ, ಲೈಟ್ ಖಾರ ಇದೆ, ಚೆನ್ನಾಗಿದೆ. ಈಗ ದೋಸೆ ಟ್ರೈ ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ದೋಸೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಫ್ರೆಂಡ್ಸ್. ಈ ಒಂದು ದೋಸೆ ಫುಲ್ಲು ಮಸಾಲೆ ಹಾಕಿದ್ದಾರೆ, ಪಲ್ಯಗೆಲ್ಲ ಮಸಾಲೆ ಇದೆ. ಇದು ಆ್ಯಕ್ಚುಲಿ ಪುಡಿ ದೋಸೆ ನಾನು ಹೇಳಿರೋದು. ಆ ಪುಡಿ ನೋಡಿ ಫ್ರೆಂಡ್ಸ್ ಹೆಂಗಿದೆ, ಮಸಾಲೆ ಪುಡಿ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಫುಲ್ಲು ಕೈಗೆ ಅಂಟ್ತಾ ಇದೆ. ಆ ಒಂದು ಏನು ಅಷ್ಟು ಬೆಣ್ಣೆನೂ ಕೂಡ ಬಂದು ಹಾಕಿದ್ದಾರೆ ಈ ಒಂದು ದೋಸೆಗೆ. ಕ್ರಿಸ್ಪಿಯಾಗಿದೆ.
ನೈಸ್. ಫ್ರೆಂಡ್ಸ್, ಟೇಸ್ಟಾಗಿದೆ ಈ ಒಂದು ಪಲ್ಯ. ದೋಸೆ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತಿನ್ನೋದಕ್ಕೆ. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಆ ಒಂದು ಮಸಾಲೆ ಖಾರ ಎಲ್ಲ ದೋಸೆಗೆ. ತುಂಬ ಟೇಸ್ಟ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಬೆಣ್ಣೆ ಹಾಕಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಆ ಕ್ರಿಸ್ಪಿನೆಸ್ ನೋಡಿ ದೋಸೆದು ನೋಡಿ, ಅಲ್ಲಿ ನೋಡಿ ಹಿಂಗೆ ಹಿಂಡಿದ್ರೆ ಫುಲ್ಲು ಬೆಣ್ಣೆ ಎಲ್ಲ ಬರ್ತಾ ಇದೆ ಫ್ರೆಂಡ್ಸ್, ಅಷ್ಟಿದೆ. ಇಲ್ಲಿ ನೋಡಿ ಕೈಯೆಲ್ಲ ಬೆಣ್ಣೆ, ಸೊ ಅಷ್ಟು ಇದೆ. ಆ ಬೆಣ್ಣೆ ಹಾಕಿರೋದಕ್ಕೂ ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಅವ್ರು ಮಾಡಿರೋದಕ್ಕೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೈಸ್, ಬಿಸಿಯಾಗಿದೆ. ಪಲ್ಯದಲ್ಲೆಲ್ಲ ಮಸಾಲೆ ಹಾಕಿದ್ದಾರೆ, ಪಲ್ಯದಲ್ಲಿನೂ ಮಸಾಲೆ ಹಾಕಿದ್ದಾರೆ ಫ್ರೆಂಡ್ಸ್. ಪುಡಿ ಜೊತೆಗೆ ಮಸಾಲೆ, ಪಲ್ಯ ಏನಿದೆ ಅದರಲ್ಲಿ ತುಂಬ ಮಸಾಲೆಗಳು ಹಾಕಿದ್ದಾರೆ ಇವರು. ಸೊ ಅದು ಆ ಪಲ್ಯನೇ ಟೇಸ್ಟಾಗಿದೆ, ಅಂದರೆ ಸಪ್ಪೆ ಇಲ್ಲ, ಫುಲ್ ಟೇಸ್ಟ್ ಇದೆ ಪಲ್ಯ. ವಿತ್ ಈ ಒಂದು ದೋಸೆ ಜೊತೆಗೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಾಗಿದೆ ಫ್ರೆಂಡ್ಸ್. ಇಲ್ಲಿ ತಿನ್ನೋದಕ್ಕೆ ಈ ಒಂದು ದೋಸೆ ಡಿಫ್ರೆಂಟಾಗಿ ಪುಡಿ ದೋಸೆ. ಸೊ ಅದು ಈ ಚಟ್ನಿಗೆ ಬಂದು ಮಿಕ್ಸ್ ಮಾಡ್ಕೊಂಡು ತಿಂದರೆ ನೈಸ್. ಫ್ರೆಂಡ್ಸ್, ಇಲ್ಲಿ ಬಂದರೆ ದೋಸೆ ಟ್ರೈ ಮಾಡೋದಕ್ಕೆ ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಟೇಸ್ಟಾಗಿದೆ. ಹಾಟ್ ಜಾಮೂನು ಅಂದರೆ ತುಂಬ ಬಿಸಿಯಾಗಿದೆ ಫ್ರೆಂಡ್ಸ್. ಇದು ಯಾವಾಗ ಬಂದರೂ ಕೂಡ ಬಂದು ಈ ಜಾಮೂನು ಏನಿದೆ ಇದು ತುಂಬ ಬಿಸಿಯಾಗಿರುತ್ತೆ. ಸೊ ಅಂದರೆ ಹಾಟ್ ಜಾಮೂನು. ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್ ಈ ಒಂದು ಜಾಮೂನು ಏನಿದೆ. ಮತ್ತು ಸ್ವೀಟ್ ಕೂಡ ಬಂದು ಒಂದು ಸ್ವಲ್ಪ ಹೈಲೈಟ್ ಮಾಡ್ತಾ ಇದೆ, ಅಂದರೆ ಮೈಲ್ಡ್ ಸ್ವೀಟ್ ಇಲ್ಲ, ಒಂದು ಸ್ವಲ್ಪ ಸ್ವೀಟು ಜಾಸ್ತಿ ಹೈಲೈಟ್ ಆಗ್ತಾ ಇದೆ. ಸ್ವೀಟ್ ಜಾಸ್ತಿ ಫೀಲ್ ಮಾಡ್ಬೋದು ನೀವು ಈ ಒಂದು ಜಾಮೂನಲ್ಲಿ, ಹಾಟ್ ಜಾಮೂನಲ್ಲಿ. ಬಟ್ ತುಂಬ ಸಾಫ್ಟ್ ಆಗಿದೆ. ಎಸ್ ಫ್ರೆಂಡ್ಸ್, ಇದೇನಿದೆ ಈ ಒಂದು ಶಾಪು ಗಿನ್ನು ಅಂತ. ಸೊ ಈ ಒಂದು ಸ್ವೀಟು ಮಲ್ಲೇಶ್ವರಮಲ್ಲಿ ತುಂಬ ಫೇಮಸ್ಸು ಫ್ರೆಂಡ್ಸ್. ಮಲ್ಲೇಶ್ವರಮು 10th ಕ್ರಾಸಿಗೆ ಬನ್ನಿ, ಈ ಒಂದು ಸ್ವೀಟ್ನ ಟ್ರೈ ಮಾಡೋದಕ್ಕೆ ಮಿಸ್ ಮಾಡಬೇಡಿ ಯಾರು, ಯಾಕಂದರೆ ಅಷ್ಟು ಸ್ಪೆಷಲಾಗಿರುತ್ತೆ ಈ ಒಂದು ಸ್ವೀಟು ಗಿನ್ನು ಅಂತ. ಸೊ ಇದನ್ನು ಹಾಲಲ್ಲಿ ಮಾಡ್ತಾರೆ, ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಸಹ ಗೊತ್ತಿರುತ್ತೆ ಈ ಒಂದು ಸ್ವೀಟು. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನೋಡಿ, ಇದು ಹೇಗಿದೆ ಸ್ವೀಟು. ಎಷ್ಟಿದು? 30 ರೂಪಾಯಿ. 30 ರೂಪಾಯಿ ಕಪ್. ಡಿಫ್ರೆಂಟ್ ಆಗಿದೆ ಅಲ್ಲ ಫ್ರೆಂಡ್ಸ್. ಇದು ಹಾಲಿಂದ ಮಾಡೋದು. ಎಷ್ಟು ಮೈಲ್ಡ್ ಆಗಿರೋ ಒಂದು ಸ್ವೀಟ್ ಇದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮೈಲ್ಡ್ ಸ್ವೀಟು, ಜಾಸ್ತಿ ಸ್ವೀಟ್ ಇಲ್ಲ, ಮೈಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಒಂದು ಸ್ವೀಟು.
ಸರ್ ಏನರಿಂದ ಮಾಡುತ್ತಾರೆ ಇದು ಮೇಯ್ನಾಗಿ? ಹಾಂ ಹಾಲು, ಓಕೆ. ಸರ್ ಇದು ಶುಗರಾ ಬೆಲ್ಲನಾ? ಬೆಲ್ಲ. ಆ್ಯಕ್ಚುಲಿ ಬೆಲ್ಲ ಅನ್ನೋದು ಬಂದು ಫ್ರೆಂಡ್ಸ್ ಇದು ಬಂದು ಹೆಲ್ತಿಗೆ ಒಳ್ಳೆಯದು. ಸೊ ಹಾಲಿಂದ ಮಾಡೋದು, ಬಟ್ ತುಂಬ ನ್ಯಾಚುರಲ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಇದು ತುಂಬ ಮೈಲ್ಡ್ ಆಗಿದೆ. ಈ ಸ್ವೀಟ್ ಎಷ್ಟು ತಿಂದರೂ ಕೂಡ ಬಂದು ನಮಗೆ ಒಂಥರ ಈ ಒಂದು ಮಕ್ಕಳು ಕುಡಿಯೋತ್ರ ಆ ಥರ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಏನಿದೆ ಈ ಒಂದು ಸ್ವೀಟು ಗಿನ್ನು. ಸೊ ಇದು ಮಾತ್ರ ಅಲ್ಲ, ಇಲ್ಲಿ ತುಂಬ ದೋಸೆ ವೆರೈಟೀಸ್ ಆಗಿರ್ಬೋದು. ಫುಡ್ ಸ್ಟ್ರೀಟ್ ಆ್ಯಕ್ಚುಲಿ ಇದು. ಸೊ ದೋಸೆ ವೆರೈಟೀಸು ಮತ್ತು ಸ್ಯಾಂಡ್ವಿಚ್ಚು, ಸೊ ಇದೆಲ್ಲ ಬಂದು ಸಿಗುತ್ತೆ. ಮತ್ತು ಈ ಥರ ಒಂದು ಸ್ವೀಟ್ಸ್ ಎಲ್ಲ ಕೂಡ ಬಂದು ನಮಗೆ ಏನೇನು ಬೇಕೋ ಇಲ್ಲಿ ಸಿಗುತ್ತೆ. ಬಜ್ಜಿ ಅಂಗಡಿ, ಬೋಂಡ ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ಒಂದು ಮಲ್ಲೇಶ್ವರಂ ಏನಿದೆ, ಈ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಇಲ್ಲಿಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೆನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.